ಹಲೋ ನಮಸ್ತೆ. ಇವತ್ತೇನಪ್ಪ ಸ್ಪೆಷಲ್ ನಮ್ಮ ತಿಂಡಿ ಚಾನಲಲ್ಲಿ ಅಂತ ಹೇಳಿದ್ರೆ ಪನೀರ್ ಬಟಾಣಿ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿ ಬನ್ನಿ ಹೋಗಿ ನೋಡೋಣ. ಫಟಾಫಟ ಸಿಂಪಲ್ ಆಗಿ ಬೇಗ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೊಬೋದು, ತಿನ್ಬೋದು, ಕ್ಯಾರಿಯರ್ಗೂ ತಗೊಂಡು ಹೋಗ್ಬೋದು. ಬನ್ನಿ ಹೋಗಿ ನೋಡೇ ಬಿಡೋಣ. ಅಷ್ಟರೊಳಗಡೆ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪನ್ನೀರ್ ಬಟಾಲ್ ಮಸಾಲ ನಿಮಗೋಸ್ಕರ. ಬನ್ನಿ ಹೋಗೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಹಸಿಮೆಣಸಿನ್ಕಾಯಿನ ಹಾಕಿ ಗಿರ್ರ್ ಅಂತ ರುಬ್ಕೊಂಡ್ಬಿಡೋಣ. ಚಿಕ್ಕದೊಂದು ಈರುಳ್ಳಿ ತಗೊಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಮತ್ತು ಟೊಮೊಟೊ ತಗೊಳ್ಳಿ, 2 ಟೊಮೊಟೊ ಚಿಕ್ಕದು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳೋಣ. ಮತ್ತು ರುಬ್ಕೊಂಡಿರೋ ಪದಾರ್ಥ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇದಕ್ಕೆ ಮೈನ್ ಐಟಮ್ ಬಟಾಣಿ 1/4 kg ತಗೊಂಡು ಚೆನ್ನಾಗಿ ಒಟ್ಟು ಬಿಡಿಸಿ ತೊಳೆದು ಇಟ್ಕೋಬೇಕಾಗತ್ತೆ. ಪನ್ನೀರ್ ಒಂದು 200 ಗ್ರಾಮ್ ಬಾಕ್ಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಬೆಣ್ಣೆ 1 ಪೀಸ್ ಹಾಕಿ, ಒಂಚೂರು ಕಡಲೆಕಾಯಿ ಎಣ್ಣೆ ಹಾಕಿ, ಬೆಣ್ಣೆ ಕಾದ ನಂತರ ಈರುಳ್ಳಿ ಸ್ವಲ್ಪ ಹಾಕಿ ಚೆನ್ನಾಗಿ ಇಟ್ಕೊಳ್ಳೋಣ. ರುಬ್ಕೊಂಡಿರೋ ಮಸಾಲ 2 ನಿಮಿಷ ಆದ ನಂತರ ಇದಕ್ಕೆ ಹಾಕಿ, ಕಾಳು ಮೆಣಸಿನ ಪುಡಿ 1 ಸ್ಪೂನ್, ಗರಂ ಮಸಾಲ ಪೌಡ್ರ್ ಸ್ವಲ್ಪ ರುಚಿಗಾಗಿ, ಧನಿಯಾ ಪೌಡ್ರ್ 1/4 ಸ್ಪೂನ್, ಒಣಮೆಣಸಿನ್ಕಾಯಿ ಪೌಡ್ರ್ 1/4 ಸ್ಪೂನ್, ಉಪ್ಪು 1 ಚಮಚ ರುಚಿಗೆ ತಕ್ಕಷ್ಟು, 1 ಟಂಬ್ಲರ್ ನೀರು. ಗ್ರೇವಿ ರೆಡಿ ಆದ ನಂತರ ತಗೊಂಡು ಟೇಸ್ಟ್ ಮಾಡಿ ಸೂಪರ್ ಆಗಿದೆ ಅಂತ ಹೇಳಿ ಅನಿಸಿದ್ರೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಅಂದರೆ ಮೈನ್ ಐಟಮ್ ಬಟಾಣಿ ತಗೊಳ್ಳಿ, ಇದರಲ್ಲಿ ಹಾಕಿ ಬಟಾಣಿ ಚೆನ್ನಾಗಿ ಬೇಯಿಸೋವರೆಗೂ ಬಿಟ್ಬಿಡಿ. 10 ನಿಮಿಷ ನಂತರ ಓಪನ್ ಮಾಡಿ ನೋಡೋಣ ಏನಾಗಿರುತ್ತೆ ಅಂತ ಹೇಳಿ. ತಗೊಂಡು ನೋಡಿ, ಎಲ್ಲ ಸಖತ್ತಾಗಿದೆ, ಬಟಾಣಿ ಚೆನ್ನಾಗಿ ಬೆಂದಿದೆಯಾ ಅಂತ ಹೇಳಿ ಈ ಥರ ತಗೊಂಡು ಪ್ರೆಸ್ ಮಾಡಿ ನೋಡಿ, ಬಿಸಿ ಇರುತ್ತೆ ನೋಡಿ, ಸ್ಮೂತಾಗಿ ಕಟ್ ಆಗ್ತಾಯಿದೆ. ಸೊ ಇದು ರೆಡಿಯಾಗಿದೆ. ಇವಾಗ ಮೈನ್ ಐಟಮ್ ಪನ್ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಸಾಕು. ಇದನ್ನು ಚೆನ್ನಾಗಿ ಕಲಿಸ್ಬಿಡಿ. ಹಾಲಿನ ಕೆನೆ ತಗೊಳ್ಳಿ, ಅದರ ಮೇಲೆ ಒಂಚೂರು ಹಾಕಿಬಿಡಿ. ಕೆನೆ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ತಗೊಂಡು ಸ್ವಲ್ಪ ಉದುರಿಸ್ಬಿಟ್ರೆ ಪನ್ನೀರ್ ಬಟಾಣಿ ಗ್ರೇವಿ ರೆಡಿ. ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಮಜಾ ಮಾಡಿ. ಚಪಾತಿ ಜೊತೆ, ಪೂರಿ ಜೊತೆ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ.